ರಾಜ್ಯಾದ್ಯಂತ ಮುಂಗಾರು ಮಳೆ ಜೋರಾಗ್ತಾ ಇದೆ. ಇದರ ನಡುವೆ ಕರಾವಳಿ ಭಾಗಕ್ಕೆ ಪ್ರತಿ ವರ್ಷ ಕೂಡ ಕಡಲ್ಕೊರೆತ ಅನ್ನುವಂಥದ್ದು ಒಂದು ರೀತಿ ಹಿಂಡಿ ಹಿಪ್ಪೆ ಮಾಡಿ ಹಾಕ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕಾದವರು ತಕ್ಷಣಕ್ಕೆ ಏನೋ ಒಂದು ಕೆಲಸವನ್ನ ಮಾಡಿ ಕೈ ತೊಳೆದುಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಕರಾವಳಿಯಲ್ಲಿ ಮುಂದುವರೆದ ಕಡಲ್ಕೊರೆತ, ತಾತ್ಕಾಲಿಕ ಕ್ರಮಕ್ಕೆ ಮುಂದಾದ ಜಿಲ್ಲಾಡಳಿತ. ಕಡಲ ತೀರದಲ್ಲಿ ಸ್ಯಾಂಡ್ ಬ್ಯಾಗ್ ಇಟ್ಟು ತಡೆಗೆ ಕ್ರಮ. ಮಳೆಗಾಲದಲ್ಲಿ ರಾಜ್ಯದಲ್ಲಿ ಕಡಲ ತೀರದ ನಿವಾಸಿಗಳಿಗೆ ದಿಗಿಲು ಹುಟ್ಟುವಂತಾಗುತ್ತೆ. ಕಾರಣ ಕಡಲು ಪ್ರಕ್ಷುಬ್ಧಗೊಳ್ಳುತ್ತೆ. ಸಮುದ್ರ ತೀರಗಳಲ್ಲಿ ಕಡಲ್ಕೊರೆತ ಸಮಸ್ಯೆ ತೀವ್ರವಾಗುತ್ತೆ. ಈ ಬಾರಿ ಕೂಡ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು ಮಂಗಳೂರಿನ ಕಡಲ ತೀರಗಳಲ್ಲಿ ಕಡಲ್ಕೊರೆತ ಸಮಸ್ಯೆ ಹೆಚ್ಚಾಗಿದೆ. ಮಂಗಳೂರಿನ ಸೋಮೇಶ್ವರ, ಸುರತ್ಕಲ್ ಬಳಿಯ ಮೀನಕಳಿಯಲ್ಲಿ ಮೀನುಗಾರರ ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. ಸ್ಯಾಂಡ್ ಬ್ಯಾಗ್ ಇಟ್ಟು ಕೊರೆತ ತಪ್ಪಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಉಳ್ಳಾಲ, ಬಟ್ಟಪ್ಪಾಡಿ ಈ ಪ್ರದೇಶದಲ್ಲಿ ಕಡಲ್ಕೊರೆತ ಹೆಚ್ಚಾಗಿದೆ. ಈಗ ಮತ್ತೆ ಮುಂದುವರೆದು ಸುರತ್ಕಲ್ ಭಾಗದಲ್ಲೂ ಇವತ್ತು ಹೆಚ್ಚಿನ ಕಡಲ್ಕೊರೆತ ಆರಂಭ ಆಗಿದೆ. ನಾವು ಗಮನಿಸಬಹುದು, ಸುರತ್ಕಲ್ ಸಮೀಪದ ಪಣಂಬೂರು ಮೀನಕಳಿಯದಲ್ಲಿ ನಾವಿರುವಂಥದ್ದು. ಇಲ್ಲಿ ಕಡಲಿನ ಅಬ್ಬರ ಹೆಚ್ಚಾಗಿದೆ. ಅದರ ಜೊತೆಗೆ ಕಡಲಿನ ಕೊರೆತವನ್ನು ತಡೀಲಿಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮ ಆಗ್ಬೋದು ಅಥವಾ ಈವರೆಗೂ ಇಲ್ಲಿ ಕಲ್ಲುಗಳನ್ನು ಹಾಕೋದಾಗಲಿ ಆರಂಭ ಆಗಿಲ್ಲ. ಹಾಗಾಗಿ ಈ ಬಾರಿ ಈ ಪರಿಸರದಲ್ಲಿ ಕಡಲ್ಕೊರೆತ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಸ್ಯಾಂಡ್ ಬ್ಯಾಗನ್ನು ಹಾಕಲಾಗಿದೆ. ಈ ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಜಿಲ್ಲಾಡಳಿತವೇ ಈ ರೀತಿಯಾದಂಥ ಒಂದು ಸ್ಯಾಂಡ್ ಬ್ಯಾಗನ್ನು, ಅಂದರೆ ದೊಡ್ಡ ಸ್ಯಾಂಡ್ ಬ್ಯಾಗ್ ಸಿಗುತ್ತೆ, ಅದಕ್ಕೆ ಮರಳನ್ನು ತುಂಬಿಸಿ ಸಮುದ್ರದ ದಡದಲ್ಲಿ ಇಡುವಂಥದ್ದು. ಅಂದರೆ ಅಬ್ಬರ ಹೆಚ್ಚಾದಂಥ ಸಂದರ್ಭದಲ್ಲಿ ಈ ಒಂದು ಸ್ಯಾಂಡ್ ಬ್ಯಾಗಿಗೆ ತೆರೆಗಳು ಬಂದು ಅಪ್ಪಳಿಸುತ್ತೆ. ಆ ಬಳಿಕ ಇಲ್ಲಿನ ಕೊರೆತವನ್ನು ತಡೆಗಟ್ಟಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ನಿರಂತರವಾಗಿ ಇಲ್ಲಿ ಎಲ್ಲ ಭಾಗದಲ್ಲೂ ಸ್ಯಾಂಡ್ ಬ್ಯಾಗ್ ಅನ್ನ ಇಡಲಾಗಿದೆ. ಅದರ ಕಾಮಗಾರಿ ಮುಂದುವರೆದಿರುವಂಥದ್ದು. ಉಡುಪಿಯಲ್ಲಿ ಕಡಲ್ಕೊರೆತ ತಡೆಗೆ ದೇಸಿ ಮಾದರಿ. 40 ವರ್ಷಗಳಿಂದ ಆಗೇ ಇಲ್ಲ ಕಡಲ್ಕೊರೆತ. ಇನ್ನು ಅರಬ್ಬಿ ಸಮುದ್ರದ ಕಡಲ್ಕೊರೆತ ತಪ್ಪಿಸೋಕೆ ಶಾಶ್ವತ ಪರಿಹಾರಕ್ಕಾಗಿ ಸಾಕಷ್ಟು ಅಧ್ಯಯನಗಳು ನಡೆದಿದೆ. ಉಡುಪಿಯ ಸ್ಥಳೀಯ ಮೀನುಗಾರರು ಸಲಹೆ ಕೊಟ್ಟಂತೆ ಸಮುದ್ರದ ದಡದಲ್ಲಿ ಹೊಂಡ ತೆಗೆದು ಭೂಮಿ ಅಡಿಯಿಂದ ಪಾಲಿಥಿನ್ ಮ್ಯಾಟ್ ಹಾಕಿ ಕಲ್ಲುಗಳನ್ನು ಜೋಡಣೆ ಮಾಡಲಾಗಿದೆ. ಕಳೆದ 40 ವರ್ಷದಿಂದ ಉಡುಪಿಯ ಕೋಡಿಬೆಂಗ್ರೆ ಹೂಡೆಯಲ್ಲಿ ಕಡಲ್ಕೊರೆತ ಆಗೇ ಇಲ್ಲ. ಈಗ ಸರ್ಕಾರದ ಬಳಿ ಚರ್ಚೆಯಲ್ಲಿರುವ ಕಡಲ್ಕೊರೆತ ತಡೆಗೆ ವಿದೇಶಿ ತಂತ್ರಜ್ಞಾನ, ವಿದೇಶದ ಮಾದರಿ ತಡೆಗೋಡೆ ಅನುಕರಣೆ ಮಾಡುವ ಬದಲು ದೇಸಿ ಮಾದರಿಯ ತಡೆಗೋಡೆಯನ್ನ ನಿರ್ಮಾಣ ಮಾಡಬಹುದು. ಉಡುಪಿಯ ಹೂಡೆ, ಕೋಡಿಬೆಂಗ್ರೆ ಭಾಗದಲ್ಲಿ ಒಂದು ದೇಸಿ ತಂತ್ರಜ್ಞಾನವನ್ನು ಇಲ್ಲಿನ ಜನರ ಒಂದು ಅಭಿಪ್ರಾಯದ ಮೇರೆಗೆ ಸರ್ಕಾರ ಮಾಡಿರುವಂಥದ್ದು. ನಾವು ಆ ಭಾಗದಲ್ಲಿದ್ದೇವೆ. ಈ ಥರದ ಟೆಕ್ನಾಲಜಿಯನ್ನು ಬಳಸಿದರೆ ಈಗ ಕರಾವಳಿಯ 3 ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಕಡಲ್ಕೊರೆತವನ್ನು ತಪ್ಪಿಸಬಹುದು ಅನ್ನುವಂಥದ್ದು. ಇದಕ್ಕೆ ಯಾವುದೇ ಹೆಸರುಗಳಿಲ್ಲ. ಇಲ್ಲಿ ದೇಸಿ ತಂತ್ರಜ್ಞಾನವನ್ನು ಬಳಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ಮಟ್ಟದ ಒಂದೊಂದು ಕಲ್ಲು ಚಪ್ಪಡಿಗಳನ್ನು ಇಲ್ಲಿ ಹಾಕಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸುಮಾರು 6-7 ಫೀಟ್ನ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನು ಇಲ್ಲಿ ಅಳವಡಿಸಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ಒಂದು ಸ್ಲೋಪ್ ಮಾದರಿಯಲ್ಲಿ ಅಳವಡಿಸಿದ್ದಾರೆ. ಬೇರೆ ಕಡೆ ಕಡಲ್ಕೊರೆತ ಆದಂಥ ಸಂದರ್ಭದಲ್ಲಿ ನಾವು ಕಾಪು ಭಾಗದಲ್ಲಿ ನೋಡ್ಬೋದು, ಸುಮಾರು ಕಿಲೋಮೀಟರ್ ಗಟ್ಟಲೆ ಐ ಮಾದರಿಯಲ್ಲಿ ಕಡಲ್ಕೊರೆತ ಆದಾಗ ಅಲ್ಲಿ ಜೋಡಣೆ ಮಾಡಿದ್ರು. ಅದರ ಜೊತೆಗೆ ಅದರ ಮುಂದುವರಿದ ಭಾಗ ಮರವಂತೆ ಬೀಚ್ನಲ್ಲಿ ಮಾಡಿದ್ದಾರೆ, ಅದು ಟಿ ಮಾದರಿ. ಅದನ್ನು ಕೂಡ ವಿದೇಶ ತಂತ್ರಜ್ಞಾನದ ಮಾದರಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು. ಆದರೆ ಇಲ್ಲಿ ನೋಡ್ಬೋದು ಬಹಳ ಸ್ಲೋಪ್ ಆಗಿ ಮಾಡಿದ್ದಾರೆ. ಭೂಮಿಯ ಎತ್ತರದಲ್ಲಿ ಅದಕ್ಕಿಂತ ಒಂದು 3-4 ಫೀಟ್ ಎತ್ತರದಲ್ಲಿ ಕಲ್ಲನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಸ್ಲೋಪ್ ಆಗಿ ಕೆಳಗೆ ಬರ್ತದೆ. ಅತ್ತ ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲೂ ಮಳೆಯಾಗ್ತಿರೋ ಕಾರಣ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ದಿನದಿಂದ ದಿನಕ್ಕೆ ಒಳಹರಿವಿನ ಪ್ರಮಾಣ ಏರಿಕೆ ಆಗ್ತಾ ಇದ್ದು ಬತ್ತಿ ಬರಿದಾಗಿದ್ದ ಜಲಾಶಯಕ್ಕೆ ಇದೀಗ ಜೀವಕಳೆ ಬಂದಿದೆ. ನಿತ್ಯ 10ರಿಂದ 11,000 ಕ್ಯೂಸೆಕ್ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದ್ದು ಪ್ರತಿದಿನ ಸರಾಸರಿ 1 ಟಿಎಂಸಿ ನೀರು ಜಲಾಶಯದಲ್ಲಿ ಸಂಗ್ರಹ ಆಗ್ತಾ ಇದೆ. ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಿರುವುದರಿಂದ ಆಂಧ್ರ, ಕರ್ನಾಟಕ, ತೆಲಂಗಾಣ ರಾಜ್ಯಗಳ ರೈತರ ಜೀವನಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ಇದೀಗ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ಜಲಾಶಯಕ್ಕೆ ಈಗ ಜೀವಕಳೆ ಬಂದಂತಾಗಿದೆ. ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಅಂದರೆ ಕಳೆದ ವಾರದ ಹಿಂದಷ್ಟೇ ಬತ್ತಿ ಬರಿದಾಗಿದ್ದಂಥ ತುಂಗಭದ್ರಾ ಜಲಾಶಯಕ್ಕೆ ಇದೀಗ ಪ್ರತಿದಿನವೂ ಸಹಿತ 11,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಜಲಾಶಯದಲ್ಲಿ 8 ಟಿಎಂಸಿ ನೀರು ಸಂಗ್ರಹವಾಗಿದೆ. ಇದರಿಂದಾಗಿ ಏನು ಡೆಡ್ ಸ್ಟೋರೇಜ್ ದಾಟಿತ್ತು ಈ ತುಂಗಭದ್ರಾ ಜಲಾಶಯ. 105 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಕೇವಲ 2-3 ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿತ್ತು. ಆದರೆ ಈಗ ಕಳೆದ 1 ವಾರದಿಂದ ಆ ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆಯಾಗ್ತಿರೋದ್ರಿಂದ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ಕೇವಲ 1 ವಾರದ ಅಂತರದಲ್ಲಿ 4-5 ಟಿಎಂಸಿ ನೀರು ಸಂಗ್ರಹವಾಗಿದ್ದ ಭಾಗವಾಗಿ ಈಗ ಸದ್ಯಕ್ಕೆ 8 ಟಿಎಂಸಿ ನೀರು ಜಲಾಶಯದಲ್ಲಿದೆ. ಹೀಗಾಗಿ ಪ್ರಮುಖವಾಗಿ ಕರ್ನಾಟಕದ ರಾಯಚೂರು, ಕೊಪ್ಪಳ, ವಿಜಯನಗರ, ಅದರ ಜೊತೆಗೆ ಬಳ್ಳಾರಿ ಜಿಲ್ಲೆಗಳ ರೈತರ ಮೊಗದಲ್ಲಿ ಮಂದಹಾಸ ಕೂಡ ಮೂಡಿದೆ. ಯಾಕಂದ್ರೆ ಆ ಭಾಗದ ರೈತರು ಇದೇ
ತುಂಗಭದ್ರಾ ಜಲಾಶಯವನ್ನು ನಂಬಿ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾರೆ. ಈಗ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇರೋದ್ರಿಂದ ಮತ್ತೆ ಈ ಬಾರಿ ಭತ್ತ ನಾಟಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಆಶಾಭಾವನೆ ರೈತರಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದೆಲ್ಲೆಡೆ ಉತ್ತಮ ಮಳೆ ಆಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಮಳೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳಿಗೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವುದು ಉತ್ತಮ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.